ಆದಿಲಕ್ಷ್ಮಿ ಪುರಾಣ ಈ ಒಂದು ಟೈಟಲ್ ನ ನೀವು ಸಿನಿಮಾಗಳಲ್ಲಿ ಕೇಳಿದ್ರ, ಆದ್ರೆ ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕೇಳುವಂತಹ ಭಾಗ್ಯ ಸಿಕ್ಕಿದೆ. ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಹೊಸ ವಿನೂತನ ಧಾರಾವಾಹಿ. ಒಬ್ರು ಅಕ್ಕನ ಕನಸನ್ನ ಈಡೇರಿಸೋದಕ್ಕೆ ಹೊರಟಿದ್ರೆ, ಇನ್ನೊಬ್ರು ಅಣ್ಣನ ಮದುವೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇವರಿಬ್ಬರ ಜೊತೆ ಅಕ್ಕನ ಕನಸು ಈಡೇರುತ್ತಾ, ಅಣ್ಣನ ಮದುವೆ ಆಗುತ್ತಾ, ಅಥವಾ ಇವರಿಬ್ರು ಯಾವ ರೀತಿ ಲವಲ್ ಬೀಳ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಕಥಾಹಂದರ ಮೂಡಿ ಬರ್ತಾ ಇದೆ. ಸ್ವತಃ ಆದಿ ಮತ್ತೆ ಲಕ್ಷ್ಮಿ ಅವರು ಇಬ್ರು ಸಿಕ್ಕಿದ್ದಾರೆ. ಇವರಿಬ್ಬರ ಬಾಂಡಿಂಗ್ ಆಗಿರ್ಬೋದು, ಆದಿಲಕ್ಷ್ಮಿ ಪುರಾಣ ಈ ಒಂದು ಸೀರಿಯಲ್ ನ ಕಂಟೆಂಟ್ ಏನಿದೆ, ಇವರ ಪಾತ್ರಗಳ ವಿಶೇಷತೆ ಇದೆ, ಒಟ್ಟಾರೆ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಬ್ರಿಗೂ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್ ಇಬ್ರಿಗೂ. ಹೇಗ್ ನಡೀತಿದೆ? ನಮಸ್ತೆ, Hi, ಥ್ಯಾಂಕ್ ಯು ಸೋ ನಮಸ್ತೆ. ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ಶೂಟಿಂಗ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಅಂಡ್ ವೆರಿ ಮಚ್ ಎಕ್ಸೈಟೆಡ್. ಕೆಲಸಗಳೆಲ್ಲ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಟೈಮ್ ಸಿಗ್ತಾನೆ ಇಲ್ಲ, ಅಷ್ಟು ಕ್ವಿಕ್ ಆಗಿ ನಡೀತಾ ಇದೆ. ಸೊ ಎಕ್ಸೈಟ್ ಆಗಿದೀವಿ ಆ ಕೆಲಸ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಆಗುತ್ತೆ ಸ್ಕ್ರೀನ್ ಮೇಲೆ ಅದನ್ನ ನೋಡೋದಕ್ಕೆ. ವಿ ಆರ್ ವೇಟಿಂಗ್. ಆಶಾ ಅವರೇ, ನೀವೇನು ಹೇಳ್ತೀರಾ? ನಾನು ಕೂಡ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ಹೀರೋಯಿನ್ ಆಗಿ ನನ್ನನ್ನ ನಾನು ಸ್ಕ್ರೀನ್ ಮೇಲೆ ನೋಡ್ಕೊಳಕ್ಕೆ ಹೇಗೆ ಇರುತ್ತೆ ಏನು ಅಂತ, ಅಂಡ್ ಎಪಿಸೋಡ್ಸ್ ಎಲ್ಲ ಹೇಗ್ ಬಂದಿದೆ. ಬಿಕಾಸ್ ತುಂಬಾ ಡೇ ಅಂಡ್ ನೈಟ್ ಶೂಟ್ ಮಾಡಿದೀವಿ ಕಷ್ಟಪಟ್ಟು. ಸೊ ಅದು ಔಟ್ಪುಟ್ ಬಂದಾಗ ಬಹುಶಃ ಅದು ಯಾವ್ದು ನೆನಪಾಗಿರಲ್ಲ. ಎಲ್ಲ ಹೇಗ್ ಬಂದಿದೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಆಕ್ಚುಲಿ. ಎಸ್, ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆ ಏನಿರುತ್ತೆ ಅಂತಂದ್ರೆ, ಟೈಟಲ್ ಕಾರ್ಡ್ ಅಲ್ಲಿ ನಿಮ್ದು ಒಂದು ಪಿಕ್ಚರ್ ಬರಬೇಕು ಅನ್ನೋಂತ ಆಸೆ ಇರುತ್ತೆ. ಸೊ ಅದೆಲ್ಲ ಒಂದ್ ಕಡೆ ನಿಮ್ಗೆ ಆದಷ್ಟು ಬೇಗನೆ ಸಿಕ್ಕಿದೆ ಅಂತ ಅನ್ಕೋಬಹುದು. ಬಿಕಾಸ್ ಅದರಿಂದ ನಿಮ್ಮ ಪರಿಶ್ರಮ ಆಗಿರ್ಬೋದು, ನಿಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಟಲ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಪೋಸ್ಟರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪಿಕ್ಚರ್ಸ್ ಬಂದಾಗ ಎಷ್ಟು ಖುಷಿ ಆಗುತ್ತೆ. ಈಗ ಎಲ್ಲಾ ಕಡೆನೂ ನೀವೇ ಸದ್ದು ಮಾಡ್ತಾ ಇರ್ತೀರಾ. ಹೌದು, ನೀವು ಹೇಳ್ದಂಗೆ ಅದು ಅದು ತುಂಬಾ ದೊಡ್ಡ ವಿಷಯ. ಟೈಟಲ್ ಕಾರ್ಡ್ ಅಲ್ಲಿ ನಮ್ಮ ಮುಖ ಬರೋದು ಅಂಡ್ ಇದು ಕೂಡ ಟೈಟಲ್ ರೋಲ್ ಬೇರೆ ಇದು. ಸೀರಿಯಲ್ ಹೆಸರಲ್ಲೇ ಬೋತ್ ಆದಿ ಅಂಡ್ ಲಕ್ಷ್ಮಿ ಇಬ್ರು ಹೆಸರು ಇದೆ. ಸೊ ಇದು ತುಂಬಾ ದೊಡ್ಡ ವಿಷಯ ಇದು ನಮ್ಗೆ ಆರ್ಟಿಸ್ಟ್ಗಳಿಗೆ. ಯಾಕಂದ್ರೆ ಇದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿರ್ತೀವಿ, ತುಂಬಾ ಕೆಲಸ ಮಾಡಿರ್ತೀವಿ. ಈ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಿರ್ತೀವಿ. ಯಾವಾಗ ಆ ಟೈಟಲ್ ಜೊತೆ ನಮ್ಮ ಮುಖಗಳು ಲಾಂಚ್ ಆಗುತ್ತೆ, ಅದು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಫೀಲಿಂಗ್. ಸೊ ನೋಡ್ಬೇಕು. ಹೌದು, ಆಸ್ ರಜನೀಶ್ ಹೇಳ್ದಾಗೆ ಟೈಟಲ್ ಕಾರ್ಡ್ ಬರೋದಕ್ಕೆ ನಾವ್ ಎಷ್ಟು ಆಸೆ ಪಟ್ಟಿರ್ತೀವಿ, ಅದ್ರ ಜೊತೆ ತುಂಬಾ ಜನಕ್ಕೆ ಅವಕಾಶ ಸಿಕ್ಕಿರಲ್ಲ. ಟೈಟಲ್ ನೇಮ್ ಕೂಡ ಅದೇ ಇರತ್ತೆ, ಹೀರೋ ಹೀರೋಯಿನ್ ಟೈಟಲ್ ಇರುತ್ತೆ ಅನ್ನೋದು ತುಂಬಾ ಎಕ್ಸೈಟಿಂಗ್ ವಿಷಯನೇ. ಅಂಡ್ ಆ ವಿಷಯವಾಗಿ ನಾವು ತುಂಬಾನೇ ಖುಷಿ ಇದೆ ನಮ್ಗೆ. ತುಂಬಾನೇ ಹ್ಯಾಪಿ ಆಗಿದ್ದೀವಿ ನಾವಿಬ್ರು. ಐ ಗೆಸ್ ಹೀರೋ ಹೀರೋಯಿನ್ ಆಗಿ ಒಂದು ಟೈಟಲ್ ಆಗಿ ನಾವೇ ಲೀಡ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ವಿ ಆರ್ ವೆರಿ ಹ್ಯಾಪಿ. ಅಣ್ಣನ್ ಮದ್ವೆ ಅಂತೂ ಮಾಡೋದಕ್ಕೆ ಹೊರಟಿದ್ರ, ನಿಮ್ಮ ಮದುವೆ ಯಾವಾಗ ಅಂತ? ನನ್ನ ಮದ್ವೆ ಈಗ ಅದೇ ಸ್ವಲ್ಪ ಆಗತ್ತೆ, ಹಿಂಗೋ ಮಾಡಿ ಮದ್ವೆ ಆಗತ್ತೆ. So, ಅದನ್ನ ನೀವು ಎಪಿಸೋಡ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವಾಗ ಮದ್ವೆ ಆಗತ್ತೆ ಏನು ಅಂತ. ಎಸ್, ಆದಿ, ನಿಮ್ಮ ಕ್ಯಾರೆಕ್ಟರ್ ಸ್ಪೆಷಲೈಸೇಷನ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಯಾಕಂತಂದ್ರೆ ಅಕ್ಕನ ಕನಸನ್ನ ಈಡೇರಿಸೋದಕ್ಕೆ ಹೊರಟಿರ್ತಾರ. ಎಲ್ಲ ಒಂದ್ ಕಡೆ ಮನೆಯವರನ್ನ ಎದುರಾಕೊಂಡು ಅಪೋಸ್ ಮಾಡ್ಕೊಂಡು ಇದ್ ಮಾಡ್ತಿರ್ತಾರೆ. ಸೊ ಹೆಂಗ್ ಮೂಡ್ ಬಂದಿದೆ? ಬಿಕಾಸ್ ಯಾಕಂತಂದ್ರೆ ಹೀರೋ ಆಗಿ ನಾವು ಸರ್ವೈವ್ ಆಗ್ಬೇಕು ಅಂತಂದ್ರೆ ಒಂದು ಅವಕಾಶನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಅವಕಾಶ ಈಗ ನಿಮ್ಗೆ ಸಿಕ್ಕಿದೆ, ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀರಾ? ಹೀರೋ ಆಗಿ ಅವಕಾಶ ಸಿಗೋದು ಎಷ್ಟು ಇಂಪಾರ್ಟೆಂಟೋ, ಆ ಹೀರೋ ಕ್ಯಾರೆಕ್ಟರ್ ಅಲ್ಲಿ ಅಷ್ಟೇ ತಾಕತ್ತಿರೋದು ಅಷ್ಟೇ ಇಂಪಾರ್ಟೆಂಟ್. ದಿಸ್ ಈಸ್ ಒನ್ ಆಫ್ ದಟ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಯಾಕಂದ್ರೆ ಆದಿ ಒಬ್ಬ ಮಾಸ್ ಹೀರೋ, ಕಾಲೇಜ್ ಹೀರೋ. ಕಾಲೇಜಲ್ಲಿ ಎಲ್ಲಾ ಹುಡುಗಿರು ಅವ್ನ ಹಿಂದೆ ಬೀಳೋವಂಥ ಕ್ಯಾರೆಕ್ಟರ್. ಒಬ್ಬ ರಾಕ್ ಸ್ಟಾರ್ ಆಗ್ಬೇಕು ಅಂತ ದೊಡ್ಡ ಕನ್ಸಿಟ್ಕೊಂಡಿರುವಂತ ಹುಡುಗ. ಮನೆಯವ್ರನ್ನ ತುಂಬಾ ಇಷ್ಟಪಡುವಂತ ಕ್ಯಾರೆಕ್ಟರ್. ಅಕ್ಕ ಅಂದ್ರೆ ಪ್ರಾಣ ಬಿಡುವಷ್ಟು ಪ್ರೀತಿ. ಸೊ ಇಷ್ಟೆಲ್ಲ ಆಂಗಲ್ಸ್ ಈ ಕ್ಯಾರೆಕ್ಟರ್ಗಿದೆ. ಸೊ ನಮ್ಗೆ ಇಷ್ಟೆಲ್ಲಾ ಪರ್ಫಾರ್ಮ್ ಮಾಡಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ನಮ್ಮ ಟ್ಯಾಲೆಂಟ್ ತೋರ್ಸಕ್ಕೆ ಅಷ್ಟು ಸ್ಪೇಸ್ ಸಿಗುತ್ತೆ. ಸೊ ತುಂಬಾ ಬ್ಲೆಸ್ಡ್ ಅನ್ಸುತ್ತೆ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು. ಆಶಾ ಅವ್ರೆ, ಸೊ ಈಗ ಅಣ್ಣನ್ ಮದ್ವೆ ಮಾಡ್ಬೇಕು ಅಂತ ಹೊರಟಿದ್ರ, ಅದಕ್ಕಿಂತ ಮುಂಚೆನೆ ನಿಮ್ ಮದ್ವೆ ಏನಾದ್ರು ಆಯ್ತು ಅಂತಂದ್ರೆ ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ಮೇ ಬಿ ಆಗೋಯ್ತು ಅಂದ್ರೆ ಆಗೋಯ್ತು. ಮದ್ವೆ ಇಸ್ ಒನ್ಸ್ ಲೈಫಲ್ಲಿ ಆಗೋದು. ಸೊ ಬಟ್ ಆದ್ರೆ ನಾನ್ ಅಣ್ಣನ ಮದ್ವೆ ಫಸ್ಟ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ಗಿದೆ. ಸೊ ಮಾಡ್ತೀನಿ. ಗೊತ್ತಾಯ್ತು, ಹೇಳಿದ್ರಲ್ಲ. ಅಣ್ಣನ ಮದ್ವೆನೇ ಆಗೋದು ಫಸ್ಟ್. ಗೊತ್ತಾಗುತ್ತೆ ನಿಮ್ಗೆ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಬಿಕಾಸ್ ಫನ್ ಎಲಿಮೆಂಟ್ಸ್ ಯಾವ ತರ ಇತ್ತು? ಎಷ್ಟು ಎಪಿಸೋಡ್ಸ್ ಆಗಿದೆ ಆಲ್ರೆಡಿ ಶೂಟಿಂಗ್? ಎಷ್ಟು ಎಪಿಸೋಡ್ಸ್ ಬ್ಯಾಂಕಿಂಗ್ ಅನ್ನು ಇಟ್ಕೊಂಡಿದ್ದೀರಾ ಅಂತ? ಎಪಿಸೋಡ್ಸ್ ಲೈಕ್ ಪ್ರಾಪರ್ ಆಗಿ ಐಡಿಯಾ ಇಲ್ಲ, ಬಟ್ ಫಸ್ಟ್ ವೀಕ್ ಆಗುವಷ್ಟಂತೂ ಇದೆ ಅನ್ಸುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಫನ್ ಇದೆ. ಸ್ಟಾರ್ಟಿಂಗಲ್ಲಿ ಒಬ್ರಿಗೊಬ್ರು ಹೆಂಗಪ್ಪ
ಏನು ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಹೇಳ್ಬೇಕಂದ್ರೆ ಮಂಜುನಾಥ್ ಸರ್ ಆಗಿರ್ಬೋದು, ಆ್ಯಂಡ್ ಸುಷ್ಮಾ ಮ್ಯಾಮ್, ರಾಗ್ ಸರ್, ತುಂಬ ಈ ಥರ ಅಶೋಕ್ ಸರ್ ಇದ್ದಾರೆ. ಇವ್ರ ಜೊತೆ ಎಲ್ಲ ನಾವು ಹೇಗೆ ನಾವಿನ್ನೂ ಚಿಕ್ಕವ್ರು, ಆ್ಯಕ್ಚುಲಿ ತುಂಬ ಚಿಕ್ಕವರು ಅವ್ರು ಎಲ್ಲರಿಗಿಂತ. ಸೊ ಹೆಂಗಿದು ವರ್ಕ್ ಆಗುತ್ತೆ, ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಹಂಗಾಗ್ಬಿಡುತ್ತಾ ಅಂತ ಅನ್ಕೊತಾ ಇದ್ವಿ. ಬಟ್ ಶೂಟ್ ಶುರು ಆಗಿದ್ದ ಕೆಲವೇ ದಿನಗಳಲ್ಲಿ ತುಂಬಾ ಕ್ಲೋಸ್ ಆದ್ವಿ. ವಯಸ್ಸುಗಳ ಡಿಫ್ರೆನ್ಸ್ ಇಲ್ಲದೆ ಫ್ರೆಂಡ್ಶಿಪ್ ಶುರು ಆಯ್ತು. ಸೊ ತುಂಬಾ ಖುಷಿ ಆಗುತ್ತೆ. ನೀವು ಈ ಹಿಂದೆನೂ ಕೂಡ ನನಗೆ ಹೇಳಿದ್ರಿ ಹೀರೋಯಿನ್ ಆಗ್ಬೇಕು ಅನ್ನುವಂತ ಆಸೆ ಇದೆ ಅಂತ ಹೇಳ್ಬಿಟ್ಟು, ಆ ಒಂದು ಅವಕಾಶ ಹೇಗೆ ಸಿಕ್ಕಿದೆ, ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತಿದ್ರ ಅಂತ? ಕರೆಕ್ಟ್. ನನಗೆ ಹೀರೋಯಿನ್ ಆಗಿರೋದು ತುಂಬಾನೇ ಖುಷಿ ಇದೆ. ಅಂಡ್ ಈ ಅವಕಾಶನ ಡೆಫಿನೆಟ್ಲಿ ನಾನು ಗ್ರ್ಯಾಬ್ ಮಾಡಲೇಬೇಕಿತ್ತು, ಯೂಸ್ ಮಾಡ್ಕೊತೀನಿ ಕೂಡ. ಆಸ್ ಯು ಸೆಡ್, ಇವಾಗ ಎಲ್ಲ ಕಡೆ ಪೋಸ್ಟರ್ಸು ಅಥವಾ ಪೋಸ್ಟ್ ನಮ್ಮ ಪೇಜ್ಗಳಲ್ಲಿ ಪೋಸ್ಟ್ ಆಗಿರ್ಬೋದು, ಅದೆಲ್ಲ ಬಂದಾಗ ಅದನ್ನ ನೋಡಿದಾಗೆಲ್ಲ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ನಾವು ಪ್ರತಿ ಸಲ ಬೇರೆ ಯಾವುದೋ ಹೀರೋಯಿನ್ ನೋಡಿದಾಗೆಲ್ಲ ಅನಿಸ್ತಾ ಇತ್ತು, ನಮ್ದು ಯಾವಾಗ ಈ ಥರ ಬರುತ್ತೆ, ನಮ್ದು ಯಾವಾಗ ಈ ಥರ ಹಾಕ್ತಾರೆ, ಆ ಥರ ಎಲ್ಲ ತುಂಬ ಸಲ ಅನಿಸಿತ್ತು. ಸೊ ಅದು ಇವಾಗ ತುಂಬ ಖುಷಿ ಕೊಡ್ತಾ ಇದೆ. ಓ ಫೈನಲಿ ನಮ್ಮದು ಬಂತು, ನಮ್ಮದು ಹಾಕಿದ್ದಾರೆ, ಸೊ ನಮ್ಮನ್ನು ಟ್ಯಾಗ್ ಮಾಡ್ತಿದ್ದಾರೆ. ಸೊ ಅದು ತುಂಬಾನೇ ಖುಷಿ ಇದೆ ಆ ವಿಚಾರವಾಗಿ. ಜಿ ಕನ್ನಡದ ಒಂದು ಟ್ಯಾಗ್ ಲೈನ್ ಇದೆ, ಏನಂತಂದ್ರೆ ಬಯಸಿದ ಬಾಗ್ಲು ತೆಗೆಯೋಣ, ಬಂದ್ಮೇಲೆ ಹೊರಗಡೆ ಹೋಗೋದಾ ಬೇಡ ಅಂತ ಹೇಳ್ಬಿಟ್ಟು ಅವ್ರವ್ರು ಬಿಟ್ಟಿದ್ದು. ಆಲ್ಮೋಸ್ಟ್ ಯಾರನ್ನೂ ಬಿಟ್ಕೊಡೋದಿಲ್ಲ. ಸೊ ಜಿ ಅಲ್ಲಿ ಅವಕಾಶ ಸಿಕ್ಕಿರುವಂಥದ್ದು, ಬಿಕಾಸ್ ಯಾಕಂತಂದ್ರೆ ಇಡೀ ಕರ್ನಾಟಕಕ್ಕೆ ನೀವು ಪ್ರತಿಯೊಂದು ಮನೆಗೂ ಹೋಗ್ತೀರಾ. ಸೊ ಇಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ನಿಮ್ಗೆ ರೀಚ್ ಆಗೋದಕ್ಕೆ ಅಂತ? 100% ತುಂಬಾ ಹೆಲ್ಪ್ಫುಲ್. ಯಾಕಂದ್ರೆ ಇವಾಗ ಸಿನಿಮಾಗಳು ಬೇಜಾರ್ ವಿಷಯ, ಸಿನಿಮಾಗಳು ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಕೆಲವೊಂದು ತುಂಬಾ ಕಮ್ಮಿ ಸಿನಿಮಾಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಇಂಥ ಟೈಮಲ್ಲಿ ಸ್ಮಾಲ್ ಸ್ಕ್ರೀನ್ ತುಂಬಾ ಜಾಸ್ತಿ ರೀಚ್ ಆಗ್ತಾ ಇದೆ. ಇಂಥ ಒಂದು ಟಾಪ್ ಚಾನೆಲ್ ಅಲ್ಲಿ ಒಂದು ಪ್ರೈಮ್ ಸ್ಲಾಟ್ ಅಲ್ಲಿ ಹೀರೋ ಆಗಿ ಜನರು ಅದು ಒಂಥರ ಮನೆಗಳಿಗೆ ರೀಚ್ ಆಗ್ತಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮನ್ಸುಗಳಿಗೆ ರೀಚ್ ಆಗ್ತಾ ಇದೀವಿ ನಾವು. ಸೊ ಒಂದು ತುಂಬಾ ದೊಡ್ಡ ಆಪರ್ಚುನಿಟಿ ಇದು. ಅಫ್ಕೋರ್ಸ್ ಜರ್ನಿ ಇನ್ನು ತುಂಬಾ ದೊಡ್ಡದಿದೆ, ನಮ್ಗೆ ಇನ್ನ ತುಂಬಾ ದೊಡ್ಡ ಕನಸುಗಳಿದೆ. ಬಟ್ ಆ ಕನಸುಗಳನ್ನ ಮುಟ್ಟಕ್ಕೆ ಇದು 100% ಒಂದು ದೊಡ್ಡ ಹೆಜ್ಜೆ, ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಆಶಾ ಅವ್ರು ನಿಮ್ಗೆ ಆಶಾ ಅಂತ ಕರೀಲ್ಲ, ಲಕ್ಷ್ಮಿ ಅಂತ ಕರೀಲ್ಲ? ಲಕ್ಷ್ಮಿ ಅಂತ ಕರೆದ್ರು ತುಂಬಾ ಖುಷಿ ಆಗುತ್ತೆ, ಆಶಾ ಅಂತ ಕರೆದ್ರು ಖುಷಿ ಆಗುತ್ತೆ. ಲಕ್ಷ್ಮಿ ಈಗ ನಾನು ಲಕ್ಷ್ಮಿ ಆಗಿರೋದ್ರಿಂದ ನೀವು ಲಕ್ಷ್ಮಿ ಅಂತ ಕರೆದ್ರೆ ತುಂಬಾ ಖುಷಿ ಆಗುತ್ತೆ. ಲಕ್ಷ್ಮಿ ಅಂತಂದ್ರೆ ನಮ್ಗೇನ ಲಕ್ಷ್ಮಿ ಸ್ವಲ್ಪ ಕೊಡ್ತೀರಾ, ಸಾಲಾಗಿಲ್ಲ? ಖಂಡಿತ ಕೊಡೋಣ. ಅದು ಅಂದ್ರೆ ನಮ್ ಜನ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಏಟ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಆ ಪ್ರೀತಿ ಕೊಟ್ಟ ತಕ್ಷಣ ಕೊಡೋಣ. ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಫನ್ ಎಲಿಮೆಂಟ್ಸ್ ಬಗ್ಗೆ, ಇವ್ರ ಬಗ್ಗೆ ಕಾಲ್ ಎಳೆಯುವಂತ ಅದ್ರ ಬಗ್ಗೆ ಏನಾದ್ರು ಹೇಳೋದು? ಅದೇ ಆಸ್ ಈ ಸೆಡ್, ತುಂಬಾ ಸೀನಿಯರ್ ಆರ್ಟಿಸ್ಟ್ಗಳು ಇಲ್ಲಿ ಇರೋದ್ರಿಂದ ತುಂಬಾ ಭಯ ಇತ್ತು ಫಸ್ಟ್ ಟೈಮ್. ಆಮೇಲೆ ಈಗ ಎಷ್ಟು ಲೀಡ್ ಆಗಿದೀವಿ ಅನ್ನೋ ಜವಾಬ್ದಾರಿಗಳು ಎಷ್ಟಿದೆಯೋ ಅದ್ರ ಜೊತೆಗೆ ನಾವು ಎಲ್ಲರ ಜೊತೆಗೂ ಹೊಂದ್ಕೋಬೇಕು, ಚೆನ್ನಾಗಿ ಬೆರಿಬೇಕು, ಟೀಮ್ ಚೆನ್ನಾಗಿರ್ಬೇಕು. ಬಿಕಾಸ್ ಇಟ್ಸ್ ಅ ಲಾಂಗ್ ಜರ್ನಿ, ನಾವು ತುಂಬಾ ವರ್ಷಗಳ ಕಾಲ ಜೊತೆಲೇ ಇರ್ಬೇಕಾಗತ್ತೆ ಎಲ್ರು. ಸೊ ಹಾಗಾಗಿ ಹಿಂಗೋ ಏನೋ ಅಂತ ಭಯ ಇತ್ತು. ಸೊ ಬಟ್ ಇಲ್ಲಿ ಆ ಥರ ಯಾರೂ ಇಲ್ಲ. ಮಂಜುನಾಥ್ ಸರ್ ಆಗಿರ್ಬೋದು, ಮಾಲತಿ ಅಮ್ಮ ಆಗಿರ್ಬೋದು, ಸುಷ್ಮಾ ಅವರಾಗಿರ್ಬೋದು, ಎಲ್ರೂ ಅಷ್ಟೇ ತುಂಬಾ ಸ್ವೀಟ್. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಒಂದು ಊಟಕ್ಕೆ ಹೋದ್ರು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗ್ತೀವಿ, ಅಥವಾ ಇಲ್ಲ ಏನಾದ್ರು ರೆಡಿ ಅಂದ್ರೆ ಎಲ್ಲರೂ ಕರೆಕ್ಟ್ ಆಗಿ ಬಂದು ರೆಡಿ ಆಗಿ ಎಲ್ಲ ಕುತ್ಕೊಂಡ್ ಬಿಡ್ತೀವಿ. ಆಮೇಲೆ ನಮ್ ಡೈರೆಕ್ಟರ್ ಸರ್ ಆಗಿರ್ಬೋದು, ಅವರು ಕೂಡ ತುಂಬಾ ಸ್ವೀಟ್ ಪರ್ಸನ್. ಚೆನ್ನಾಗಿ ನಮ್ಮನ್ನೆಲ್ಲ ಟೇಕ್ ಕೇರ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಅದಂತೂ ತುಂಬಾ ಖುಷಿ ಆಯ್ತು. ಮೊನ್ನೆ ರೀಸೆಂಟ್ ಆಗಿ ನಂಗೆ ತುಂಬಾ ಹುಷಾರಿರ್ಲಿಲ್ಲ, ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ. ಅವ್ರು ತುಂಬಾನೇ ಪ್ರತಿ ಸತಿನೂ ಬಂದ್ಬಿಟ್ಟು ಓಕೆನಾ, ಎಲ್ಲ ಆರಾಮಾಗಿದ್ಯಮ್ಮ, ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ರು. ಸಂತೋಷ್ ಸರ್ ಕೂಡ ಅಷ್ಟೇ, ತುಂಬಾ ಕೇರ್ ಮಾಡ್ತಾರೆ. ಅದಕ್ಕೆ ಒಂಥರ ಸೆಟ್ ಕ್ಯೂಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನಮ್ ಸೆಟ್. ಅದು ನಂಗೆ ಟಚ್ ಯಾರು ಕಣ್ಣಾಕ್ಬಿಡಿ ಅಷ್ಟೇ. ನೀವೇನ್ ಹೇಳ್ತೀರಾ? ಆಶಾ ಅವ್ರು ಹೇಳ್ದಂಗೆ ಟೀಮ್ ತುಂಬಾನೇ ಚೆನ್ನಾಗಿದೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಸೊ ಕ್ವಾಲಿಟಿ ಕೊಡಕ್ಕೆ ಅವರು ತುಂಬಾ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಸಂತೋಷ್ ಸರ್, ಜನಾರ್ದನ್ ಸರ್, ಆ್ಯಂಡ್ ಡೈರೆಕ್ಟರ್ ಸುಭಾಷ್ ಸರ್, ಇವರೆಲ್ಲ ನಾವು ಪಡೋ ಕಷ್ಟ ಏನೂ ಅಲ್ಲ. ನಾವು ಹೋಗ್ತೀವಿ, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತೀವಿ ಅಷ್ಟೇ. ಅವರು ಪ್ಯಾಕಪ್ ಆದ್ಮೇಲೂ ಕೆಲಸ ಮಾಡ್ತಾ ಇದ್ದಾರೆ, ಪ್ಯಾಕಪ್ ಆದ್ಮೇಲೂ ಪ್ಲಾನ್ ಮಾಡ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕೆಲಸ ನಡೀತಿದೆ ತೆರೆ ಹಿಂದೆ. ಸೊ ಸೋಮವಾರ ಎಪಿಸೋಡ್ ಬರೋಕ್ಕೆ ಹಿಂದೆ ಕೆಲಸ 100ರಷ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆಲ್ಲರಿಗೂ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಷ್ಟೇ. ನಿಮ್ಮಿಬ್ಬರ ಕಾಂಬಿನೇಷನ್ ಬಂದಿರುವಂತಹ ಸೀನ್ಸ್ ಏನಾದ್ರು ಶೂಟ್ ಆಗಿದೆಯಾ ಆಲ್ರೆಡಿ ಅಂತ?
ತುಂಬ ಆಗಿದೆ ಸೀನ್ಸು. ಆ್ಯಂಡ್ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾಲಿ ಮತ್ತು ಪ್ರೊಮೋಲ್ ನೋಡ್ತಾ ಇರೋ ಹಾಗೆ ಒಂದು ಹೇಟ್ ರಿಲೇಶನ್ಶಿಪ್ಪೇ ಇದೆ. ಎಸ್, ಆ ಒಂದು ಸೀನ್ ಈಗ ರೀಕ್ರಿಯೇಟ್ ಮಾಡುವ. ಓಕೆ, ಹೆಂಗಿರುತ್ತೆ ಅಂತ ಅಲ್ಲಿ ಫಸ್ಟ್. ಇವಾಗ ಇದು ನಮ್ಮ ಬಾಸ್ ಟಿವಿಯಲ್ಲಿ ಫಸ್ಟ್ ರಿಯಾಕ್ಷನ್ ನಿಮ್ಮಿಬ್ಬರದನು ಒಂದು ಆ ಒಂದು ಸೀನ್ ರೀಕ್ರಿಯೇಟ್ ಮಾಡೋಣ. ಅವ್ರು ನನಗೆ ಇಂಟರ್ವ್ಯೂ ಮಾಡಕ್ ಬಂದಿರೋದು, ನೀನ್ ಯಾಕೋ ಬಂದೆ? ಅವ್ರು ನನ್ನನ್ನು ಕರೆದಿದ್ದು, ನೀನು ಹಿಂದೆ ಬಾಲ್ಯ ಥರ ಬಂದಿದ್ದು, ನನ್ನ ಮೇಲೆ ಬರ್ಬೇಡ ನೀನು. ಹೆಲೋ, ನಾನೇ ನಿನ್ನಿಂದ ಬಾಲ ತರ ಬಂದಿಲ್ಲ, ನೀನೇ ಬರೋದು ಯಾವಾಗ್ಲೂ ನನ್ ಜೊತೆ ಕಾಲ್ ಕೇಳ್ಕೊಂಡು ಜಗಳ ಮಾಡಕ್ಕೆ. ನನಗೇನು ಬೇರೆ ಮಾಡಕ್ ಕೆಲಸ ಇಲ್ಲ, ನಿನ್ ಜೊತೆ ಜಗಳ ಆಡಕ್ಕೆ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನನ್ ನಿನ್ ಜೊತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಎದ್ದೋಗು. ನೀನ್ ಯಾಕೆ ಕೂತಿದ್ಯಾ? ನಾನು ಇವ್ರು ಏನೋ ನೀನೇ ಮಾತಾಡ್ತಾ ಎದ್ದೋಗೋ. ಇರ್ತಾರೆ. ಇಬ್ರು ಹುಡುಗರ ಮಧ್ಯೆ ಹಿಂಗ್ ಬಂದ್ ಕೂತಿದ್ಯಲ್ಲ, ವ್ಯಾಕ್ ಹೋಗ ಕಡೆ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಅವರು ಇಂಟರ್ವ್ಯೂ ಮಾಡಕ್ ಬಂದಿದ್ದಾರೆ. ನಾವೇನೋ ಪರ್ಸನಲ್ ಆಗಿ ಮಾತಾಡ್ತಾ ಇದೀವಿ, ಎದ್ದೋಗು ಅಂತ ಅಂದೆ. ಪರ್ಸನಲ್ ಆಗಿ ಏನು ಮಾತಾಡಕ್ಕಿರಲ್ಲ ಇಲ್ಲಿ, ಹೋಗು. ನಾನೇ ಎದ್ದೋಗ್ಬಿಡ್ತೀನಿ. ಬೆಟರ್. ಇಲ್ಲ, ನಾನು ಇನ್ನು 3, 2, 1 ಆಕ್ಷನ್ ಕಟ್ ಕ್ಯಾಮ್ರಾ ಅಂತ ಹೇಳ ನೀವು ಆಲ್ರೆಡಿ ಟೇಕೆ ಹೋಗ್ಬಿಟ್ಟಿದ್ದೀರ. ಸೊ ಫಾಸ್ಟ್ ಸ್ವಲ್ಪ. ಈಗೇನಿದ್ರು ಜೆನ್ಸಿ ಅಲ್ವಾ, ಹಾಗಾಗಿ. ಸೊ ಹೀಗೆ ಇದೇ ತರ ಕೋಳಿ ಜಗಳದ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾ ಮುಂದಿನ ದಿನಗಳಲ್ಲಿ? 100% ಅದೇ ಇರೋದು. ಖಂಡಿತವಾಗಿ. ಅಂಡ್ ಜನರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಅಷ್ಟು ಫನ್ನಿ ಆಗಿದೆ, ಯೂತ್ಫುಲ್ ಆಗಿದೆ, ಕಲರ್ಫುಲ್ ಆಗಿದೆ. ಸೊ ಇಷ್ಟ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ನನ್ಗನ್ಸೋ ಮಟ್ಟಿಗೆ ಒಂದ್ ಯಂಗ್ಸ್ಟರ್ಸ್ ಕಾಲೇಜ್ ಗೋಯಿಂಗ್ ಹುಡ್ಗಿ ಎಲ್ಲ ಹೇಗೆ ಜಗಳ ಆಡ್ಕೊಂಡು ಕ್ಯೂಟ್ ಆಗಿ ಕಾಲೇಜಲ್ಲಿ ಎಲ್ಲ ಇರ್ತಾರಲ್ಲ, ಆ ತರ ಇದೆ. ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಅಂತ ಬಂದ್ರೆ ಫ್ಯಾಮಿಲಿಯವ್ರಿಗೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಇವ್ರಿಗೂ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ, ನನಗೂ ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಒಂದು ಶ್ರೀಮಂತರು ಬಡವರು ಫ್ಯಾಮಿಲಿ ಹಿಂಗಿರುತ್ತೆ. ಅಂಡ್ ಇನ್ನೊಂದು ಏನಂದ್ರೆ, ನಮ್ಮ ಈ ಫ್ಯಾಮಿಲಿಯಲ್ಲಿ ನೆಗೆಟಿವಿಟಿ ಇಲ್ಲ. ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ. ಅಂಡ್ ಮೋರ್ ಓವರ್ ಹೀರೋಯಿನ್ ಅಂತ ಅಂದಾಗ ಇವಾಗ ನೀವು ತುಂಬಾ ಕಡೆ ಬರೀ ಅಳೋದು ಅಥವಾ ಕಷ್ಟ ಪಡೋದು ಅಥವಾ ತುಂಬಾ ಸ್ಟ್ರಗಲ್ ಮಾಡೋದೇ ನೋಡಿರ್ತೀರಾ. ಬಟ್ ಆದಿಲಕ್ಷ್ಮಿ ಪುರಾಣ ಲಕ್ಷ್ಮಿ ಬಗ್ಗೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಹ್ಯಾಪಿನೆಸ್. ಕಂಪ್ಲೀಟ್ ಆಗಿ ಅವಳು ಹ್ಯಾಪಿಯಾಗಿರ್ತಾಳೆ, ಎಲ್ಲಾರನ್ನೂ ಹ್ಯಾಪಿಯಾಗಿ ಇಟ್ಕೋತಾಳೆ, ಖುಷಿಯಾಗಿ ಪಟ್ಪಟ ಅಂತ ಮಾತಾಡ್ಕೊಂಡು ಪಟಾಕಿ ತರ ಇರ್ತಾಳೆ. ಸೊ ಆ ತರದ್ ಒಂದು ಹೀರೋಯಿನ್ ನೀವು ಖಂಡಿತವಾಗ್ಲೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಹಂಗೆ ಪಟ್ಪಟ ಅಂತ ಮಾತಾಡ್ತಾ ಇರ್ಲಿ, ಮುಂದೆ ಕಳಿಸ್ತೀನಿ ನಾನು. ಆಕ್ಚುಲಿ ನೀವೆಲ್ಲ ಅಳಿಸುವಂತದ್ದು ಡೈರೆಕ್ಟರ್ ಅನ್ಸೋದಲ್ಲ. Actually, ಮೊನ್ನೆ ನಮ್ ಡೈರೆಕ್ಟರ್ ಸರ್ ಯಾವ್ದೋ ಒಂದ್ ಸೀನ್ ಅಲ್ಲಿ ಹೇಳ್ತಾ ಇದ್ರು, ನಂದೇನೋ ಒಂದು ಎಮೋಷನಲ್ ಆಗೋ ಸೀನ್ ಇತ್ತು. ಅವಾಗ ಅಳಮ್ಮ, ಇನ್ನೊಂದ್ ಸ್ವಲ್ಪ ಅಳಮ್ಮ, ನೀನ್ ಹತ್ರ ನಾವು ಊಟ ಮಾಡೋದು ಅಂತ ಹೇಳ್ತಾ ಇದ್ರು. ಅದೆಲ್ಲ ನೆನಪಾಯ್ತು ಇವಾಗ. ಎಸ್, ಈಗ ನಿಮ್ಮಿಬ್ಬರ ಪೇರ್ನ ನೋಡ್ಕೊಂತಾ ಇದ್ರೆ ಅಥವಾ ನಿಮ್ಮಿಬ್ಬರ ಕೋಳಿ ಜಗಳವನ್ನ ನೋಡ್ಕೊಳ್ತಾ ಇದ್ರೆ, ಲೈಕ್ ಬಿಗ್ ಸ್ಕ್ರೀನ್ ಅಲ್ಲಿ ಯಾರಿಬ್ಬರ ಒಂದು ಕಾಂಬಿನೇಷನ್ ನೆನಪಾಗುತ್ತೆ ನಿಮ್ಗೆ ಅಂತ? ಅಂದ್ರೆ ಕಾಂಬಿನೇಷನ್ ನೆನಪಾಗುತ್ತೆ ಅನ್ನೋದ್ಕಿಂತ ನಾವು ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಸೀನ್ಸ್ಗೆ ವರ್ಕ್ ಮಾಡ್ತಾ, ಧ್ರುವ ಸರ್ಜಾ ಅಂಡ್ ರಾಧಿಕಾ ಪಂಡಿತ್ ಮ್ಯಾಮ್ದು ಸೀನ್ಸು, ಅದ್ದೂರಿದು ಅದೊಂದು ಸೀನ್ ಸ್ವಲ್ಪ ನೋಡ್ತಾ ಇದ್ವಿ, ಜಗಳ ಆಡೋದು. ಅದು ಅಟ್ಲೀಸ್ಟ್ ನಮ್ಗೆ ಆ ಒಂದು ವೈಬ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನೋಡ್ತಾ ಇದ್ವಿ. ಸೊ ಎಕ್ಸಾಕ್ಟ್ಲಿ ಅದನ್ನೇ ಮಾಡಿದೀವಿ ಅಂತ ಅಲ್ಲ, ಅದೊಂಥರ ನಮ್ಗೆ ಆ ಮೂಡಿಗೆ ಹೋಗಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಂತ. ಸೊ ಅದೇ ಅವತ್ ನಾವು ನೋಡ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಓಕೆ ಅಂದ್ರೆ ಯಾವ ತರ ವರ್ಕ್ ಮಾಡ್ತಾ ಇದ್ವಿ ಅಂದ್ರೆ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಏನ್ ಮಾಡಬಹುದು. ಈಗ ಅವ್ರು ಅದ್ರಲ್ಲಿ ಆ ತರ ಮಾಡಿದ್ದಾರೆ, ಸೊ ನೆಕ್ಸ್ಟ್ ನಾವ್ ಇನ್ ಯಾವ ತರ ಮಾಡ್ಬೋದು ಅಂದ್ರೆ, ಯಾವ್ದು ಇಲ್ಲ ಅದನ್ನೇ ವಿ ಹ್ಯಾವ್ ಟು ಟ್ರೈ. ದಟ್ ಇಸ್ ದ ನ್ಯೂ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಒಂದಷ್ಟು ಸೀನ್ಸ್ಗಳನ್ನ ನೋಡ್ಕೊಂಡು, ಬೇರೆ ಬೇರೆ ಮೂವೀಸ್ಗಳ್ದೆಲ್ಲ ನೋಡ್ಕೊಂಡು, ಸೊ ಆ ತರ ವರ್ಕ್ ಮಾಡ್ತಾ ಇದೀವಿ. ನಮ್ದು ಹೇಗೆ ಬೆಟರ್ ಮಾಡ್ಬೋದು, ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತ. 9 ಗಂಟೆಗೆ ಬರ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಿಮ್ಗೆ ನಿಮ್ಮ ಪ್ರತಿಭೆ ಅನಾವರಣೆ ಆಗೋದಕ್ಕೆ. ಸೊ ಕನ್ನಡ ಕಿರುತೆರೆ ವೀಕ್ಷಕರಲ್ಲಿ ಏನ್ ಕೇಳ್ಕೊಳ್ತೀರಾ? ತುಂಬಾ ಕಷ್ಟಪಟ್ಟು, ತುಂಬಾ ಇಷ್ಟಪಟ್ಟು ಮಾಡಿದೀವಿ. ಸೊ ರಾತ್ರಿ 9 ಗಂಟೆಗೆ ಬರ್ತಾ ಇದೀವಿ. ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಅಟ್ಲೀಸ್ಟ್ ಒಂದು ಅವಕಾಶ ಆದ್ರೂ ಕೊಡಿ ಏನು ಅಂತ ತೋರ್ಸಕ್ಕೆ. ಸೊ ನೀವು ನೋಡಿದ್ಮೇಲೆ ನಿಮ್ಗೆ 100% ಇಷ್ಟ ಆಗುತ್ತೆ, ಆ ಶ್ಯೂರಿಟಿ ನಾನು ಕೊಡ್ತೀನಿ.
ಕರೆಕ್ಟ್. ನಮ್ಮ ಒಂದು ಜಿ ಕನ್ನಡ ಟೀಮ್ ಆಗಿರ್ಬೋದು ಅಥವಾ ನಮ್ಮ ಒಂದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ನಮ್ಮ ಎಲ್ಲರೂ ನಾವು ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ಡೇ ಆ್ಯಂಡ್ ನೈಟ್ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಳ್ಳೆ ಎಕ್ಸ್ಪೆಕ್ಟೇಷನ್ಸಲ್ಲಿ ಆ್ಯಂಡ್ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ನೀಟಾಗಿ ವರ್ಕ್ ಮಾಡಿದ್ದೀವಿ. ಎಡಿಟಿಂಗ್ ಡಿಪಾರ್ಟ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲದನ್ನು ಮಾಡಿದ್ದಾರೆ. ಒಂದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಆಗಿರ್ಬೋದು. ಆಸ್ ಈ ಸೆಡ್ ಎಲ್ಲೂ ಯಾರೂ ರೆಸ್ಟ್ ಅಂತಾನೆ ಮಾಡಿಲ್ಲ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಯಾರೂ ರೆಸ್ಟ್ ತಗೊಂಡಿಲ್ಲ. ಶೂಟಿಂಗ್ ಮುಗಿದ ತಕ್ಷಣ ನೆಕ್ಸ್ಟ್ ಪ್ಲಾನಿಂಗಿಗೆ ಹೋಗ್ತಾರೆ, ಲೊಕೇಶನ್ ನೋಡೋದಕ್ಕೆ ಹೋಗ್ತಾರೆ. ಸೊ ಆ ಥರ ಔಟ್ಪುಟ್ನ ಕೊಡಬೇಕು ಅನ್ನೋ ಥರ ಫುಲ್ ವರ್ಕ್ ಮಾಡಿದ್ದಾರೆ. ಪ್ರತಿಯೊಬ್ಬರದ್ದು ಇದರಲ್ಲಿ 100% ವರ್ಕ್ ಇದೆ. ಇಲ್ಲಿ ಯಾರು ಜಾಸ್ತಿ ಮಾಡಿದ್ದಾರೆ ಯಾರು ಕಮ್ಮಿ ಮಾಡಿದ್ದಾರೆ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಸೊ ಕ್ಯಾಸ್ಟಿಂಗ್ ವಿಷಯದಲ್ಲಿ ನಮ್ಮ ಜಿ ಕನ್ನಡ ಟೀಮ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಎಲ್ಲರೂ ತುಂಬ 100% ಅನ್ನೋದಕ್ಕಿಂತ 200% ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಸೊ ನಾವು ಎಲ್ಲರೂ ನಿಮ್ಮಿಂದ ಆ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೀವು ತುಂಬ ಪ್ರೀತಿ ಕೊಟ್ಟು ನಮ್ಮನ್ನ ವೆಲ್ಕಮ್ ಮಾಡಬೇಕು. ಇದು ತುಂಬ ಚೆನ್ನಾಗಿ ಇದಾಗಬೇಕು ಅಂತ ನನಗೆ ಆಸೆ ಇದೆ. ಎಸ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ಸಮಯವನ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಆದಿಲಕ್ಷ್ಮಿ ಪುರಾಣ ಇದೊಂದು ಗ್ರಂಥವಾಗ್ಲಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅಂತ ಕೇಳ್ಕೊಳ್ತಾ ಇದೀನಿ. ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ನಮ್ಮ ಬಾಸ್ ಟಿವಿ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ಜನರ ಸಪೋರ್ಟ್ ಇದ್ರೆ ನೀವು ಹೇಳ್ದಂಗೆ 100% ಒನ್ ಆಫ್ ದ ಟಾಪ್ ನಂಬರ್ಸ್ ತಗೊಳ್ಳೋ ಅಂತ ಪ್ರಾಜೆಕ್ಟ್ ಇದಾಗತ್ತೆ ಅಂತ ವಿ ಆರ್ ಹೋಪಿಂಗ್. ಥ್ಯಾಂಕ್ ಯು. ಆಶಾ ಅವರೇ, ನೀವು ನನಗೆ ಲಾಸ್ಟ್ ಟೈಮ್ ಸಿಕ್ಕಾಗ ಒಂದು ಮಾತು ಹೇಳಿದ್ರಿ, ಏನಾದರೂ ಪ್ರೋಸೆಸ್ ಬಂತ ನನಗೆ ಹುಡುಗಿ ನೋಡ್ತೀನಿ ಅಂತ ಹೇಳಿ. ಓ ಹಂಗ. ಈ ಸಲ ನೋಡ್ತೀನಿ. ಈ ಸಲ ಲಕ್ಷ್ಮಿ ಆಗಿ ನೋಡೋಣ, ಒಳ್ಳೆ ಹುಡುಗಿನ ನಿಮ್ಗೋಸ್ಕರ. ಓಕೆನಾ? ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿ. ನಾವು ಆಲ್ರೆಡಿ ಒಂದ್ಸಲ ಮೀಟ್ ಆಗಿದ್ವಿ. ಸೊ ತುಂಬಾ ಖುಷಿ ಇದೆ ನೀವು ಇಂಟರ್ವ್ಯೂ ಮಾಡೋದು ನಮಗ್ ಪ್ರತಿ ಸತಿ. ಅದೇ ನಾವು ಹೇಳ್ದಂಗೆ ನೀವೆಲ್ಲರೂ ಇರೋದ್ರಿಂದಾನೇ ನಾವು ಜನಗಳಿಂದ ನಾವು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ನಾಯಕ ಹಾಗೂ ನಾಯಕಿಯ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.